ಬಿಹಾರದಲ್ಲಿ ಮೊದಲ ಹಂತದ ಮತದಾನ ನಡೆಯಿತು 121 ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಥಮವಾಗಿ ಬಿಹಾರದ ಇತಿಹಾಸದಲ್ಲೇ ಪ್ರಥಮವಾಗಿ ದಾಖಲೆಯ ಮತದಾನವಂತೆ ಪುರುಷರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿದ ವರ್ಷ ಅಂದ್ರೆ ಅದು 2025 ನವೆಂಬರ್ ತಿಂಗಳು ಮೊದಲ ಹಂತ ದಾಖಲೆ ಮತದಾನ ಅದು ಯಾರಿಗೆ ವರದಾನ ಯಾರಿಗೆ ನಷ್ಟ ಎನ್ಡಿಎ ಸರ್ಕಾರಕ್ಕೆ ಸರ್ಕಾರ ರಚನೆ ಮಾಡುವಂತಹ ಶಕ್ತಿ ತುಂಬುತ್ತೋ ಅಥವಾ ಇಂಡಿಯಾ ಕೂಟ ಅಲ್ಲಿ ಹೊಸ ಸರ್ಕಾರ ರಚನೆ ಮಾಡುವ ಶಕ್ತಿ ತುಂಬುತ್ತೋ ಬಿಹಾರದ ಮೊದಲ ಬಾರಿಗೆ ಈ ಒಂದು ದಾಖಲೆ ಪ್ರಮಾಣದ ಮತದಾನ ಆಗಿದೆ ಇದು ಬಿಹಾರ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಭಾರಿ ಪ್ರಮಾಣದ ಮತದಾನವಾಗಿದೆ ಕರ್ನಾಟಕದಿಂದ ಸುಮಾರು 1.5 ಲಕ್ಷ ಜನ ಬಿಹಾರಕ್ಕೆ ಹೋದ್ರು ವೋಟ್ ಹಾಕೋದಕ್ಕೆ ಅನ್ನೋ ಮಾಹಿತಿ ಇದೆ ಕಳೆದ ಬಾರಿಗಿಂತ 8.5ರಷ್ಟು ಹೆಚ್ಚಳವಾಗಿದೆ ಮೊದಲ ಹಂತ ದಾಖಲೆ ಮತದಾನ ನಡೆದಿದ್ದು ಎರಡನೇ ಹಂತದಲ್ಲೂ ಕೂಡ ದಾಖಲೆ ಮತದಾನ ನಡೆಯಬಹುದು ಅದು ಯಾರಿಗೆ ವರದಾನ ಯಾರಿಗೆ ನಷ್ಟ ಅನ್ನೋದೇ ಈಗ ಕಾಡುತ್ತಿರುವಂತಹದ್ದು ಬಿಹಾರದ ಮೊದಲ ಹಂತದ ಮತದಾನ ಮೊದಲ ಹಂತ ದಾಖಲೆಯ ಮತದಾನ ಆಗಿದೆ ದಾಖಲೆಯ ಮತದಾನ ಅದು ಯಾರಿಗೆ ವರದಾನ ಯಾರಿಗೆ ನಷ್ಟ ಅನ್ನುವಂಥದ್ದು ರಿಸಲ್ಟ್ ದಿವಸ ಗೊತ್ತಾಗುತ್ತೆ ಬಿಹಾರದಲ್ಲಿ ಈಗಾಗಲೇ 2 ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಾಗಿ ಸಾಧ್ಯಾಂತ ಪರಮಾವಧಿ ಪರಿಶ್ರಮಗಳು ನಡೀತಾ ಇದೆ 2 ಪಕ್ಷಗಳ ಕಡೆಯಿಂದ ಮನೆ ಮತ ಪ್ರಚಾರ ಮಾಡಿದ್ರು ಪ್ಯಾಂಪ್ಲೆಟ್ಸ್ ಹಂಚಿಕೆ ಮಾಡಿದ್ರು ತಮ್ಮ ಸರ್ಕಾರದ ಸಾಧನೆಗಳನ್ನು ವೈಭವೀಕರಿಸುವಂಥ ಪ್ರಯತ್ನಗಳಾಯಿತು ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಚಂದ್ರಲೋಕನೇ ತಂದು ಕೆಳಗಿಳಿಸ್ತೀವಿ ಅದು ಇದು ಅಂಥೇಳಿ ಆಶ್ವಾಸನೆ ಭರವಸೆಯ ಮಾತುಗಳನ್ನಾಡಿದ್ರು ಎಲ್ಲದರ ನಡುವೆ ಮೊದಲ ಹಂತದ ಮತದಾನ ಆಯಿತು 243 ವಿಧಾನಸಭಾ ಕ್ಷೇತ್ರಗಳು ಬಿಹಾರದಲ್ಲಿದೆ ಈ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 121 ಅಸೆಂಬ್ಲಿ ಸೀಟ್ಗಳ ಮೊದಲ ಹಂತದ ಎಲೆಕ್ಷನು ನಿನ್ನೆ ನಡೆದಿರುವಂತಹದ್ದು ಇನ್ನು ಎರಡನೇ ಹಂತದ ಎಲೆಕ್ಷನ್ನಿಗೂ ಕೂಡ ಡೇಟ್ ನಿಗದಿಯಾಗಿದೆ ಆ ದಿನ ಎಷ್ಟು ಪ್ರಮಾಣ ಮತಗಳಾಗ್ತವೆ ಅನ್ನುವಂತಹದ್ದೇ ಪ್ರಶ್ನೆ ಒಟ್ಟಾರೆ ಬಿಹಾರ ರಾಜ್ಯವನ್ನು ನಿತೀಶ್ ಕುಮಾರ್ ಉಳಿಸಿಕೊಳ್ತಾರೋ ಅಥವಾ ಕಾಂಗ್ರೆಸ್ಸಿಗೆ ಬಿಟ್ಟು ಕೊಡ್ತಾರೋ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ